ಮತ್ತೆ ಮಾಡ್ತೀನಲ್ಲ. ಯಾಕೆ ಮೇಡಮ್ ಅವರೇ ಒಂಥರ ಇದ್ದೀರಾ? ಏನಾಯಿತು? ಮುದಮ್ಮ ನೀನಾದರೂ ಹೇಳವಾ, ಏನಾಯ್ತವ? ಏನೂ ಇಲ್ಲ ಅಂಕಲ್, ನಿಮಗೋಸ್ಕರನೇ ಕಾಯ್ತಿದ್ವಿ. ಓ ಹೌದಾ, ಸರಿ ಬನ್ನಿ ಹಾಗಾದರೆ ಹೋಗಮ್ಮ. ನಾನು ಬೈಕಲ್ಲಿ ಬರಲ್ಲ, ನಾನು ಆಟೋಲ್ಲಿ ಬರ್ತೀನಿ, ನೀವು ಹೋಗಿರಿ. ಅಲ್ಲ ಮೇಡಮ್ರೆ, ಕರೆದಿರೋದು ನಮ್ಮಿಬ್ಬರನ್ನ, ನಮ್ಮಿಬ್ಬರು ಜೊತೆಯಾಗಿ ಹೋಗ್ಬೇಕೆ ಹೊರತು ನಿಮ್ಮ ಆಟೋದಲ್ಲಿ ನಾನು ಬೈಕಲ್ಲಿ ಬಂದರೆ ಏನು ಚೆನ್ನಾಗಿರ್ತದೆ ಹೇಳಿ? ಚೆನ್ನಾಗಿರಬೇಕು ಅಂತ ನಾನೆಲ್ಲಿ ಹೇಳಿದೆ? ಬೈಕಲ್ಲಿ ಬರಲ್ಲ ಅಂದರೆ ಬರಲ್ಲ ಅಷ್ಟೆ. ಸರಿ ಅರ್ಥ ಆಯಿತು, ಬನ್ನಿ ಕಾರಲ್ಲೇ ಹೋಗಮ್ಮ. ಅಂಕಲ್, ಇದು ನಿಮ್ದ ಕಾರು? ನಂದಲ್ಲ ಮುದಮ್ಮ, ನಮ್ಮದು. ಯಾಕೆ ಹಂಗೆ ಕೇಳ್ತಿದ್ಯಾ? ಅಂಕಲ್, ನನ್ನ ಕಾರಲ್ಲಿ ಹೋಗಿ ಎಷ್ಟೋ ದಿನ ಆಯಿತು. ಮುಂಚೆ ನಮ್ಮಪ್ಪ ಕಾರಲ್ಲೇ ಕರ್ಕೊಂಡು ಹೋಗೋರು. ಮುದಮ್ಮ, ಇನ್ಮೇಲೆ ನಿಂಗೆ ಕಾರಲ್ಲಿ ಹೋಗ್ಬೇಕು ಅನಿಸ್ದಾಗೆಲ್ಲ ನಂಗೆ ಹೇಳಾಯ್ತಾ, ನಾನೇ ಕರ್ಕೊಂಡು ಹೋಗ್ತೀನಿ. ಹಾಂ ಮೇಡಮ್ ಅವ್ರ ಮನಸ್ಸನ್ನ ಹೆಂಗೆ ಬದಲಾಯಿಸ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಇಷ್ಟು ದಿವಸ ಸತ್ಯ ಹೇಳೋಕ್ಕಾಗದೆ ಒದ್ದಾಡ್ತಿದ್ದೆ, ಈಗ ಸತ್ಯ ಹೇಳಿ ಇವ್ರ ಮನ್ಸನ್ನು ಗೆಲ್ಲೋದಕ್ಕೆ ಒದ್ದಾಡೋವಾಗಿದೆ. ದೇವ್ರೆ, ನಿಂಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವೇ? ಮೇಡಮ್ ಅವ್ರಿಗೆ ನನ್ನ ಮೇಲೆ ಮನ್ಸು ಬರೋ ಹಂಗೆ ಮಾಡಪ್ಪ. ಸರಿ ಸರಿ ಗೊತ್ತಾಯ್ತು, ಬನ್ನಿ ಹೋಗಮ್ಮ. ಹಾಂ ಬಾವಾ. ನಾನು ಮುಂದೆ ಕೂರಲ್ಲ, ಹಿಂದೆ ಕೂತ್ಕೋತೀನಿ. ಮುದಮ್ಮ, ನೀನಾದ್ರು ನನ್ನ ಜೊತೆ ಮುಂದೆ ಕೂರ್ಬೋದಲ್ವೇ? ನಾನು ಬಾಲಣ್ಣ ಜೊತೆ ಕೂತ್ಕೋತೀನಿ. ತನು, ಥ್ಯಾಂಕ್ಸ್ ತನು. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಮಾವಂಗೆ ಥ್ಯಾಂಕ್ಸ್ ಹೇಳು, ಯಾಕಂದರೆ ಅವ್ರು ನಿನಗೆ ಟೈಮ್ ಕೊಟ್ಟಿರೋದು. ಆದರೆ ನೀನಿಲ್ಲ ಅಂದಿದ್ರೆ ಅದು ಆಗ್ತಿರ್ಲಿಲ್ಲ. ನೀನು ಅವ್ರಿಗೆ ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡಿದ್ದು, ಅದಕ್ಕೆ ನಿನ್ಗೆ ಥ್ಯಾಂಕ್ಸ್ ಹೇಳ್ತಿರೋದು. ವಿಶ್ವ, ನಾನು ನಿನ್ನನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ. ನೀನು ಹೇಗೆ, ಯಾವ ಸಂದರ್ಭದಲ್ಲಿ ಹೇಗಿರ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು ವಿಶ್ವ, ನಿನ್ನ ಖುಷಿಗೆ ನಾನು ಯಾವತ್ತೂ ಅಡ್ಡಿ ಆಗಲ್ಲ. ಹಾಗಂತ ನಾನು ನಿನ್ನೇನು ಮದುವೆ ಆಗಲ್ಲ ಅಂತ ಅಲ್ಲ, ಆದರೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟೋ ಹಾಗೆ ಟ್ರೈ ಮಾಡ್ತಿದ್ದೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋದು ನನಗೆ ಗೊತ್ತಿದೆ. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ಹಾಗೆ ನನ್ನ ತಾಳ್ಮೆಗೆ ಬೆಲೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮೇಲೆ ಇಷ್ಟೊಂದೆಲ್ಲ ಭರವಸೆ ಇಟ್ಕೋಬೇಡ ತನು. ನಾನು ಅದಕ್ಕೆ ಅರ್ಹನಲ್ಲ. ಆ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆಯೂ ನನಗಿಲ್ಲ. ಈ ರೀತಿ ಯಾಕೋ ಮಾತಾಡ್ತೀಯಾ? ನಿನ್ನ ಬಗ್ಗೆ ನೀನೇ ಏನೇನೋ ಕಲ್ಪನೆ ಮಾಡ್ಕೋಬೇಡ ವಿಶ್ವ. ಆ ದೇವರು ಎಲ್ರಿಗೂ ಪ್ರೀತಿ ಮಾಡೋ ಭಾಗ್ಯ ಕೊಟ್ಟಿರ್ತಾನೆ. ಆದರೆ ಕೆಲವರು ತಮ್ಮ ಕೈಯಿಂದನೇ ಹಾಳು ಮಾಡಿಕೊಂಡು ನಿನ್ನ ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೀನು ಈ ರೀತಿ ಯೋಚನೆ ಮಾಡೋ ಬದಲು ನಿನ್ನ ಪ್ರೀತಿನ ಮುಂಚೆನೇ ಅವಳ ಹತ್ರ ಹೇಳಿದಿದ್ರೆ ನಿಂಗೆ ಈ ಸ್ಥಿತಿ ಬರ್ತಿತ್ತಾ ಹೇಳು? ನೀನಾಗೇ ನೀನು ಮಾಡ್ಕೊಂಡಿರೋ ತಪ್ಪಿಗೆ ಪ್ರೀತಿ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಹೇಗೆ ಹೇಳು? ಹೌದು, ಆ ವಿಷಯದಲ್ಲಿ ನನ್ನದೇ ತಪ್ಪು. ಮನಸ್ಸಲ್ಲಿ ಪ್ರೀತಿ ಇದ್ದರೂ ಹೇಳ್ಕೊಳ್ದೆ ಹೋದೆ.
ನೋಡೋ ವಿಶ್ವ, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಆದರೆ ಮಾಡಿದ ತಪ್ಪನೆ ಪದೇ ಪದೇ ಮಾಡಿದರೆ ನಾವು ಮಾತ್ರ ಅಲ್ಲ, ಆ ದೇವ್ರು ಕೂಡ ಕ್ಷಮಿಸಲ್ಲ. ಆಗಿದ್ದಾಗೋಯ್ತು ಅಂತ ಮುಂದಿನ ಜೀವನ ನೋಡ್ಕೋಬೇಕಲ್ವಾ? ಎಲ್ಲೋ ಸುಖವಾಗಿರೋಳ ಬಗ್ಗೆ ಯೋಚನೆ ಮಾಡ್ತಾ ನೀನು ದುಃಖ ಅನುಭವಿಸೋದು ಎಷ್ಟು ಸರಿ ಹೇಳು? ಇಲ್ಲಿ ನೀನು ಒಬ್ಬನೇ ಅಲ್ವೋ? ನೀನು ಈ ರೀತಿ ಇದ್ದರೆ ಅತ್ತೆ ಮಾವನೂ ದುಃಖ ಅನುಭವಿಸ್ತಾರೆ. ನಿನ್ನ ತಪ್ಪಿಗೆ ತಪ್ಪೇ ಮಾಡ್ದಿರೋರು ಯಾಕೆ ಅನುಭವಿಸ್ಬೇಕು ಹೇಳು? ಅದಕ್ಕೆ ನಾನು ಹೇಳ್ತಿದ್ದೀನಿ, ನಿನ್ನ ಮನಸ್ಸನ್ನ ಬದಲಾಯಿಸ್ಕೊ, ಸಂತೋಷವಾಗಿರೋದು ಕಲಿ. ದೇವರು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ ಅನ್ನೋ ಹಾಗೆ ಜಾನೂನ್ ದೂರ ಮಾಡಿದ್ರು ನನ್ನೇ ನಿನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೋ. ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಸಮಯ ತಗೋಬೋದು, ಆದರೆ ಒಂದಲ್ಲ ಒಂದು ದಿವಸ ನೀನು ಬದಲಾಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಸುಳ್ಳಾಗಲ್ಲ ಅಂತ ನಾನು ಕಾಯ್ತಾ ಇರ್ತೀನಿ. ಮೇಡಮರೇ, ಒಂದು ನಿಮಿಷ ನೋಡಿ. ನಮ್ಮ ಮಧ್ಯೆ 1000 ಇರ್ಬೋದು, ಆದರೆ ಅದನ್ನು ಮನೆಯವ್ರ ಮುಂದೆ ತೋರಿಸ್ಕೊಳ್ಳೋದು ಬೇಡ. ನಮ್ಮ ಮನೇಲಿ ನಡೆದಿರೋ ವಿಷಯಗಳನ್ನ ಇಲ್ಲಿ ಹೇಳ್ಕೊಳ್ಳೋದು ಬೇಡ. ಅವರೆಲ್ಲರೂ ನಾವು ಚೆಂದಾಗಿದ್ದೀವಿ ಅಂದ್ಕೊಂಡವ್ರೆ, ನಾವು ಹಾಗೆ ನಡ್ಕೋಬೇಕು. ಇಲ್ಲದೆ ಹೋದರೆ ಅವ್ರಿಗೆ ಬೇಜಾರಾಯ್ತದೆ. ಇವತ್ತಲ್ಲ ನಾಳೆ ನಿಮ್ಮ ಮನ್ಸಿಗೆ ನಾನೇನೋ ಅನ್ನೋದು ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ನನಗದೆ. ನಾನು ಅಲ್ಲಿ ಗಂಟ ಕಾಯ್ತೀನಿ, ಆದರೆ ಮನೆಯವ್ರ ಮುಂದೆ ನಮ್ಮ ಮನಸ್ತಾಪಗಳನ್ನ ತೋರಿಸ್ಕೊಳ್ಳೋದು ಬೇಡ. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಮನೆಯವ್ರ ಮುಂದೆ ಬೇಜಾರಾಗಿರೋ ಥರ ಇರಬೇಡಿ. ಇದನ್ನು ನಡೆಸ್ಕೊಡಿ ಸಾಕು. ಏನೇ ಭಾವನಾ, ಈ ರೀತಿ ಮದುವೆ ಆಗಿದ್ದೀನಿ ಅಂತ ನನಗೊಂದು ಮಾತು ಹೇಳ್ಬೋದಾಗಿತ್ತು ತಾನೆ? ಊಟ ಹಾಕ್ಸ್ಬಿಡ್ಬೇಕಾಗತ್ತೆ ಅಂತ ಈ ರೀತಿ ಕದ್ದು ಮುಚ್ಚಿ ಮದುವೆ ಆದ್ಯಾ? ಅಕ್ಕ, ಏನು ಅಂತ ಮಾತಾಡ್ತಿದ್ಯಾ ನೀನು? ಹೊಸದಾಗಿ ಮದುವೆಯಾಗಿ ಬಂದಿರೋ ಜೋಡಿಗಳನ್ನ ಹೀಗ ವೆಲ್ಕಮ್ ಮಾಡೋದು? ಅಯ್ಯೋ, ನಾನೇನೇ ತಪ್ಪಾಗಿ ಮಾತಾಡಿದೆ? ಇರೋ ವಿಷಯನ ಹೇಳ್ತಾ ಇದ್ದೀನಿ. ಇವಳು ಮದುವೆಗೆ ಒಂದು ಚೆನ್ನಾಗಿರೋ ಗಿಫ್ಟ್ ಕೊಡಬೇಕು ಅಂತ ಎಷ್ಟು ಆಸೆ ಪಟ್ಕೊಂಡಿದ್ದೆ ಗೊತ್ತಾ? ಇವಳು ನೋಡಿ ಹೇಗೆ ಮದುವೆ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಹೇಳಿದೆ. ಹೇ, ಈ ಗಿಫ್ಟ್ ಕೊಟ್ರೆ ನಾನು ಬೇಡ ಅಂತಾರ? ಎಲ್ಲಿಟ್ಟಿದ್ಯಾ ತಂದು ಕೊಡು. ಲವ್, ಮದುವೆ ಮನೇಲಿ ಕೊಟ್ರೆ ಅದಕ್ಕೆ ಗತ್ತೆ ಬೇರೆ ಇರುತ್ತೆ, ಮದುವೆ ಆದ್ಮೇಲೆ ಕೊಟ್ರೆ ಏನು ಚೆನ್ನಾಗಿರುತ್ತೆ? ನಾನೇನು ತಗೊಬಂದಿಲ್ಲ.
ಮಂಗಳ, ವೀಣಾ, ಆರತಿ ಮಾಡಿ ಅವ್ರನ್ನ ಮೊದಲು ಒಳಗೆ ಕರ್ಕೊಳ್ಳಮ್ಮ. ಸಿದ್ದು, ನೀನು ಈ ಮನೆ ಅಳಿಯ. ಈ ಮನೆಗೆ ಒಳ್ಳೇದಾಗಲಿ ಅಂತ ಬಲಗಾಲ ಇಟ್ಕೊಂಡು ಬಾಪ್ಪ. ಅಜ್ಜಿ, ಎಲ್ಲರೂ ಮನೇಲೂ ಹೆಣ್ಮಕ್ಳು ಬಲಗಾಲಿಟ್ಟು ಒಳಗಡೆ ಹೋಗ್ತಾರೆ. ಇದೇನು ಹೊಸ ಶಾಸ್ತ್ರ? ಗಂಡು ಮಗು ಹೇಳ್ತಿದ್ದಾವೆ ಬಲಗಾಲಿಟ್ಟು ಒಳಗಡೆ ಬಾ ಅಂತ. ಏ ಮಂಗಳ, ದೊಡ್ಡವರೇನಾದರೂ ಹೇಳಿದ್ರೆ ಅದಕ್ಕೆ ಎದುರುತ್ರ ಮಾತಾಡದೇ ಇದ್ರೆ ನಿನಗೆ ತಿಂದನ್ನ ಅರ್ಗದೇ ಇಲ್ಲ ಅಲ್ಲ? ಏನೋ ಶಾಸ್ತ್ರ ಸಂಪ್ರದಾಯ ಇರುತ್ತೆ ಬಿಡು. ನೀ ಬನ್ನಿ. ಒಳ್ಳೆದಾಗಲಿ. ಅಳಿಯಂದ್ರೆ, ನೀವು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಅಪ್ಪ, ಏನು ಮಾತಾಡ್ತಿದ್ದೀರಾ? ಅತ್ತೆ ಮನೆಯಲ್ಲಿ ಸತ್ಕಾರ ಸಿಗುತ್ತೆ ಅಂದರೆ ಯಾವ ಒಳ್ಳೆಯ ತಾನೇ ಬರದೇ ಇರ್ತಾನೆ. ನಿಜ ಹೇಳಿದ್ರಿ ಬಾವ. ಇಂಥ ತುಂಬು ಕುಟುಂಬ ಜೊತೆ ಸಂಭ್ರಮ ಪಡೋದಕ್ಕೂ ಅದೃಷ್ಟ ಇರಬೇಕು. ಅದಕ್ಕೆ ತಾನೆ ಗೊತ್ತಿಲ್ಲದಂಗೆ ತಾಳಿ ಕಟ್ಟಿರೋದು. ಏನ್ರಿ, ಎಲ್ಲರೂ ಸಂತೋಷವಾಗಿರುವಾಗ ಅದಕ್ಕೆ ಹುಳಿ ಹೆಂಡ್ತಿದ್ರೆ ನಿಮ್ಗೆ ಸಮಾಧಾನನೇ ಇರಲ್ವಾ? ನೋಡ್ದೇನೋ, ಇವ್ರ ಸಂತೋಷದ ಮಧ್ಯೆ ನಮ್ಮನ್ನು ಮರ್ತ ಬಿಟ್ರು. ನಿನಗೆ ಇವತ್ತು ಹಿಂಗೆ ಅನ್ನಿಸ್ತಿದೆ, ನನಗೆ ಮದುವೆ ವಿಷಯ ಗೊತ್ತಾಗ್ಲಿಂದ ಹೀಗೆ ಅನ್ನಿಸ್ತಿದೆ. ಗೂಗ್ನಲ್ಲಿ ಗೋವಿಂದ ಅಂದ್ಕೊಂಡು ನಕ್ಕೊಂಡು ಸುಮ್ಮನೆ ಇರೋಣ, ಆಯಿತಾ? ಹ್ಞೂ. ಅಕ್ಕ ಬಾ, ನನ್ನ ಜೊತೆ ಮಾತಾಡ್ಬೇಕು. ಊರಿಬ್ರು ಸೇರಾಯ್ತು ಅಂದರೆ ನಮ್ಮನ್ನೆಲ್ಲ ಮರ್ತು ಬಿಡೋದೆ. ಇವ್ರು ಯಾವಾಗಲೂ ಹೀಗೆ. ಅಳಿಯಂದ್ರೆ, ನೀವು ಬನ್ನಿ. ಬನ್ನಿ. ಲಕ್ಷ್ಮತೆ,
ಏನಿದು ಸೂಟ್ಗೆ ಸಮೇತ ಬಂದಿದ್ಯಾ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಇದು ನಮ್ಮನೆ, ನಾ ಬಂದರೆ ತಪ್ಪಾ? ತಪ್ಪಲ್ಲ, ಮೊನ್ನೆ ತಾನೇ ಹೋಗಿದ್ದೆ, ಈಗ ಸೂಟ್ಕೇಸ್ ತೊಗೊಂಬಂದಿದ್ಯಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ. ನಿನಗೆ ಗೊತ್ತಲ್ವಾ, ಆ ಮನೇಲಿ ಏನೋ ಒಂದು ತಲೆನೋ ಇದ್ದೇ ಇರುತ್ತೆ. ಇಲ್ಲಾದರೂ ನೆಮ್ಮದಿಯಾಗಿದ್ದು ಹೋಗೋಣ ಅಂತ ಬಂದೆ. ಮತ್ತೇನು ತಲೆನೋವು ಆ ಮನೇಲಿ ನಿನಗೆ? ಈ ಮನೆ ತಲೆನೋವು ಆ ಮನೆಗೆ ಹೋಗಿದ್ಯಲ್ಲ, ಅವಳ ಮುಖ ನೋಡೋಕ್ಕಾಗದೆ ಬಂದೆ. ಏನು, ಭಾವನಾ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳ? ಏನಮ್ಮ, ನಿನಗೆ ಈ ವಿಷಯ ಗೊತ್ತೇ ಇಲ್ವಾ? ನಾನು ಅವಳ ಹತ್ರ ಮಾತಾಡಿದ್ ತಾನೇ ಗೊತ್ತಾಗಕ್ಕೆ. ನೋಡು, ಒಂದೇ ಮನೇಲಿದ್ದು ಏನು ನಡೀತಿದೆ ಅಂತ. ಅದು ಸರಿ, ಸಿದ್ದುನು ಅವಳ ಜೊತೆಲಿ ಬಂದಿದ್ದಾನ? ಹೋಗಿರ್ಲೇಬೇಕಲ್ವಮ್ಮ. ಈಗ ಸಿದ್ದು ಭಾವನನ್ ಗಂಡ, ಹೆಂಡತಿ ಎಲ್ಲಿ ಕರೆದ್ರು ಗಂಡ ಹೋಗಲೇಬೇಕಲ್ವಾ? ಅದೇನೋ ನಮ್ಮ ಮನೇಲಿ ಔತ್ನದ್ ಕೂಟ ಬೇರೆ ಅರೇಂಜ್ ಮಾಡಿದ್ದಾರೆ, ಅದಕ್ಕೆ ಅವರಿಬ್ರು ಅಲ್ಲಿ ಹೋಗಿರೋದು. ನನಗೊಂದು ಮಾತು ಹೇಳೋಗ್ಬೋದಿತ್ತಲ್ವಾ? ಅಮ್ಮ, ಮದುವೆ ಆಗಿರೋದನ್ನೇ ಹೇಳಿಲ್ಲ, ಇನ್ನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಅತ್ತೆ ಮನೆ ಸಂಭ್ರಮನ ಮುಗಿಸ್ಕೊಂಡು ಬರಲಿ. ನನಗೊಂಚೂರು ಕಾಫಿ ಮಾಡಿಕೊಡಮ್ಮ, ರಿಲ್ಯಾಕ್ಸ್ ಆಗ್ತಿರ್ತೀನಿ. ನನ್ನ ಮಗ ಇಷ್ಟೊಂದು ಬದಲಾದ್ನ? ನನಗೊಂದು ಮಾತು ಹೇಳ್ದೆ ಹೋಗೋಷ್ಟು ದೊಡ್ಡವನಾದ್ನ? ಅಕ್ಕ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ನ ಮದುವೆಗಿಂತ ಮುಂಚೆ ನನ್ನ ಮದುವೆ ಆದಾಗ ನಂಗೆ ಬೇಜಾರಾಗಿತ್ತು, ಆದರೆ ಇವಾಗ ತುಂಬ ಖುಷಿ ಆಗ್ತಿದೆ ಅಕ್ಕ. ಈಗ ನಿಂದೇ ಮನೆ, ನಿಂದೇ ಅದು ಒಂದು ಸಂಸಾರ, ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾಕೆ ಅಕ್ಕ ಬಂದಾಗಿಂದ ಒಂಥರ ಡಲ್ ಆಗಿದೆಯಾ? ಏನು ಮಾತಾಡ್ತಾನೆ ಇಲ್ಲ? ಏನು ಅಂತ ಮಾತಾಡಲಿ ಜಾನು, ಮಾತಾಡೋಕ್ಕೆ ವಿಷಯನೇ ಇಲ್ಲ. ಏನೇ ಹೀಗೆ ಹೇಳ್ತೀಯಾ? ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ಯಾ, ಅಲ್ಲೆಲ್ಲ ಹೇಗೆ ನಿನ್ನ ಹೇಗೆ ನೋಡ್ಕೋತಿದ್ದಾರೆ? ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರ? ಅವರಿಂದ ಏನೂ ತೊಂದರೆ ಆಗ್ತಿಲ್ಲ ತಾನೆ? ಇಲ್ಲ ಜಾನು, ನಾನಲ್ಲಿ ಚೆನ್ನಾಗೇ ಇದ್ದೀನಿ. ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಏಯ್ ಸಿದ್ದೇಗೌಡ, ನಿನಗೆ ಈ ಮನೇಲಿ ಜಾಗ ಬೇಕು ಅಂದರೆ ನೀನು ನನ್ನ ಮಗನಾಗಿ ಒಬ್ಬನೇ ಒಳಗೆ ಬಾ, ಇಲ್ಲ ಅವಳು ಕರ್ಕೊಂಬತ್ತೀನಿ ಅಂತ ಆಟ ಮಾಡಂಗಿದ್ರೆ ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ತಿರುಗಿ ನೋಡ್ತಾ ಹೋಯ್ತಾರೋ. ಅಡುಗೆ ಮನೆಗೆ ಯಾರು ಬರೋದು ಬೇಡ ಅಂತ ಹೇಳು. ಹೊಸ ಎಲ್ಲಿದ್ದೀನಿ ಹೆಂಗಿದ್ದೀನಿ ಅಂತ ಮೈ ಮೇಲೆ ಜ್ಞಾನ ಇಟ್ಕೊಂಡಿದ್ರೆ ಒಳ್ಳೇದು. ಹೆಂಗೆ ಅಂದ್ರೆ ಹಂಗೆ ನುಗ್ಬಿಡೋದಕ್ಕಿದ್ದೆ ನಿಮ್ಮ ಅಪ್ಪನ ಮನೆ ಅಲ್ಲ. ನಿಮ್ಮಿಂದ ಆಗ್ಲೇ ನಮ್ಮ ರಾಜಕೀಯ ಜೀವನ ತಕ್ಕಡಿಲಿ ಹಾಕೊಂಡು ತೂಗಾಡ್ತಾ ಐತೆ. ನಂಗೆ ಗೊತ್ತಿತ್ತು ಕಣೆ, ನೀನು ಎಲ್ಲೇ ಹೋದ್ರೂ ಅವ್ರ ಮನ್ಸನ್ನ ಗೆಲ್ತೀಯ ಅಂತ. ನಿನ್ನ ಸ್ವಭಾವನೆ ಅಂಥದ್ದು, ಎಲ್ಲರೂ ನಿನ್ನ ಇಷ್ಟಪಡ್ತಾರೆ. ಈಗ ನೋಡು, ಅಮ್ಮ ಮೊದಲು ನಿನ್ನ ಮದುವೆಗೆ ಮತ್ತೆ ಭಾವನ ಒಪ್ಪಿರಲಿಲ್ಲ ತಾನೆ, ಇವಾಗ ಎಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಅಪ್ಪನ ಸಪೋರ್ಟ್ ಇದ್ದಿದ್ರಿಂದ ಈಗೇನೂ ತೊಂದರೆ ಇಲ್ಲ ಅಲ್ವಾ? ಎಲ್ಲರೂ ಒಪ್ಕೊಂಡಿರ್ಬೋದು ಜಾನು, ಆದರೆ ಇದು ಯಾವುದನ್ನು ನನಗೆ ಒಪ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಬಿಡೋಕ್ಕಾಗದೆ ಹೊದ್ದಾಡ್ತಿದ್ದೀನಿ. ಅಕ್ಕ, ನೀನು ಹೀಗೆಲ್ಲ ಸಪ್ಪಗಿರ್ಬೇಡ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನು ನಗ್ತಾ ಇದ್ರೇನೆ ಚಂದ. ನಮ್ಗೇನೇ ಸಮಸ್ಯೆ ಇದ್ರೂ ನಮ್ಮವ್ರಿಗೋಸ್ಕರನಾದ್ರೂ ನಾವು ನಗ್ನಗ್ತಾ ಇರಬೇಕು. ಇದು ನೀನೇ ನಂಗೆ ಹೇಳ್ಕೊಟ್ಟಿರೋದು. ನಾವು ಅನ್ಕೊಂಡ್ ಹಾಗೆ ನಿನ್ನ ಮದುವೆ ಆಗಿದ್ದಿದ್ರೆ ಇನ್ನೂ ಖುಷಿ ಜಾಸ್ತಿ ಇರ್ತಿತ್ತು. ನಮ್ಮ ಇಷ್ಟದ ಹಾಗೆ ಆಗದೆ ಇದ್ರೂ ನಿನ್ನ ಮದುವೆ ಆಯ್ತಲ್ಲ ಅನ್ನೋ ಖುಷಿ ಜಾಸ್ತಿ. ಹೌದು ಜಾನು, ಜೀವನದಲ್ಲಿ ನಾವು ಅನ್ಕೊಂಡಿದ್ದ ಹಾಗೆ ಎಲ್ಲ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದರೆ ನಾವು ಬಯಸಿದ್ದೆ ಒಂದು ಕಡೆ ಆದರೆ ಆ ದೇವ್ರ ಲೀಲೆನೇ ಬೇರೆ ಇರುತ್ತೆ. ಅವನೇ ಎಲ್ರನ್ನ ಆಡ್ಸೋನು, ಅವನು ಹೇಗೆ ಆಡಿಸ್ತಾನೋ ನಾವು ಆಡಬೇಕು, ಅಷ್ಟೇ ನಮ್ಮ ಕೆಲಸ. ಹೋಗೆ ಅಕ್ಕ, ನೀನು ಹೊಸದಾಗಿ ಮದುವೆ ಆಗಿದ್ಯಾ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಬಿಟ್ಟು ಈ ಥರ ಎಲ್ಲ ಪುರಾಣ ಹೇಳ್ತಿದ್ಯಲ್ಲ. ಸ್ವಲ್ಪ ದಿನ ಇದನ್ನೆಲ್ಲ ಪಕ್ಕಕ್ಕಿಡು, ಇಲ್ಲಾಂದ್ರೆ ಭಾವ ಬೇಜಾರು ಮಾಡ್ಕೋತಾರೆ. ನೋಡು 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 ನೋಡು, ಈ ಥರ ನಕ್ಕಿದ್ರೇನೆ ಮುದ್ದಾಗಿ ಕಾಣಿಸೋದು.
ನಂಗೆ ಅನಿಸ್ತಿದೆ ಈ ನಗು ನೋಡೆ ಅನ್ಸುತ್ತೆ ಅವರು ನಿನ್ನ ಹಿಂದಿಂದನೇ ಓಡಿ ಬರ್ತಾ ಇದ್ದಿದ್ದು. ಏನೇ ಹೇಳೋ ಅಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ.